ಸೋಮನಹಳ್ಳಿ ಎಂಬ ಗ್ರಾಮದಲ್ಲಿ ಶಾಂತಿ ಹಾಗೂ ಅವಳ ಮಗಳಾದ ಸುಮತಿಯು ವಾಸಿಸುತ್ತಿದ್ದರು. ಅವರು ಬಡವರಾದರೂ ಉದಾರ ಮತ್ತು ಒಳ್ಳೆಯ ಮನಸ್ಸಿನವರಾಗಿದ್ದರು. ಯಾರಾದರೂ ಸಹಾಯ ಬೇಕಿದ್ದಲ್ಲಿ ಸುಮತಿ ಬೇಗ ಅವರೊಂದಿಗೆ ಧಾವಿಸಿ ಸಹಾಯವನ್ನು ಮಾಡುತ್ತಿದ್ದಳು. ಹಾಗೆ ಒಳ್ಳೆಯ ಮನಸ್ಸಿನ ಗುಣದವಳಾಗಿದ್ದಳು. ಒಂದು ದಿನ ಶಾಲೆಯಿಂದ ಮನೆಗೆ ಬರುವ ದಾರಿಯಲ್ಲಿ ನಾಯಿ ಮರಿಯನ್ನು ಕಂಡಳು. ಅದು ಆರೋಗ್ಯ ಸರಿಯಿಲ್ಲದೆ ಸುಸ್ತಾಗಿ ಮಲಗಿದ್ದನ್ನು ಕಂಡು ಅಯ್ಯೋ ಪಾಪ ಎನಿಸಿತು. ಅವಳು ಚಿಂತಿಸಿದಳು, ಇದನ್ನು ನಾನು ಮನೆಗೆ ತೆಗೆದುಕೊಂಡು ಹೋಗಬೇಕು, ಇಲ್ಲ ಎಂದರೆ ಅದು ಸತ್ತು ಹೋಗುತ್ತದೆ ಎಂದು ಚಿಂತಿಸಿ ನಿರ್ಧಾರ ತೆಗೆದುಕೊಂಡಳು. ಅದನ್ನು ಮನೆಗೆ ಜೊತೆಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದಳು. ಹಾಗೆಯೇ ಕೂಡ ಮಾಡಿದಳು. ಅದನ್ನು ಅವರ ಅಮ್ಮನಾದ ಶಾಂತಿ ಕಂಡು ಅದನ್ನು ನಿರಾಕರಿಸಿದಳು. ನಾಯಿ ಮರಿ ಬೇಡ, ನಮಗೆ ಇದನ್ನು ಅಲ್ಲಿಯೇ ಹೋಗಿ ಬಿಟ್ಟು ಬಾ ಎಂದಳು. ಆದರೆ ಸುಮತಿ ಹಠ ಮಾಡಿ ಮನೆಯಲ್ಲಿ ಇರಿಸಿಕೊಂಡಳು. ಸ್ವಲ್ಪ ದಿನದ ನಂತರ ನಾಯಿ ಮರಿ ಸುಮತಿಯನ್ನು ಹಚ್ಚಿಕೊಂಡಿತು. ಎಲ್ಲಿ ಹೋದರೂ ಅವಳ ಜೊತೆಯೇ ಅದು ಹೋಗಲು ಶುರು ಮಾಡಿತ್ತು. ಸುಮತಿಗೂ ಕೂಡ ನಾಯಿ ಮರಿ ಇಷ್ಟ ಆಗಿತ್ತು. ಕಾಲಕ್ರಮೇಣದ ನಂತರ ಶಾಂತಿ ಮತ್ತು ಸುಮತಿ ನಾಯಿ ಮರಿಯೊಂದಿಗೆ ತುಂಬ ಖುಷಿಯಾಗಿ ಸಂತೋಷವಾಗಿ ಇದ್ದಳು. ಶಾಂತಿಗೂ ನಾಯಿ ಮರಿ ಇಷ್ಟ ಆಯಿತು. ಈ ಥರ ಇಂಟ್ರೆಸ್ಟ್ ಆಗಿರೋ ಸ್ಟೋರಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.